ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಸಂಡೇ ದಿವಸ ನಾನು ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಯಾವುದು ಇರೋದು ಅದನ್ನೇ ಮಾಡೋದು. ಸೊ ಅದಕ್ಕಾಗಿ ನಾನಿಲ್ಲಿ ಪೊಟ್ಯಾಟೊ ಮತ್ತು ಬಟಾಣಿದೊಂದು ಸಿಂಪಲ್ ಆಗಿರುವ ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು. ಹಾಗೆ ಹೆಲ್ದಿಯಾಗಿರೋ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಇದು. ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ ಇದನ್ನು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಓಕೆ, ಹಾಗಾದರೆ ಯಾಕೆ ಇನ್ನು ತಡ ಮಾಡೋದು, ಬನ್ನಿ ರೆಸಿಪಿಗೆ ನಾವು ಹೋಗೋಣ. ಯಾವ ಥರ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಮೊದಲೇ ವೆಜಿಟೇಬಲ್ಸ್ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ನಾನು ಒಂದು ಕುಕ್ಕುಂಬರ್, ಅರ್ಧ ಟೊಮೆಟೊ, ಒಂದು ಆನಿಯನ್, ಒಂದು ಅರ್ಧ ಕ್ಯಾಪ್ಸಿಕಮ್, ಹಾಗೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಿ ಚೆಂದಾಗಿ ಕಟ್ ಮಾಡಿ ಅದರಲ್ಲಿ ಹಾಕಿದ್ದೇನೆ. ಕುಕ್ಕುಂಬರ್ ಮತ್ತು ಟೊಮೆಟೊ ಉಂಟಲ್ವ, ಅದರದ್ದು ಸೀಡ್ಸ್ ಹೊರಗಿನ ಬೀಜ ಉಂಟಲ್ವ ಅದನ್ನು ನಾವು ತೆಗಿಬೇಕು, ಇಲ್ಲಾಂದರೆ ಅದು ನೀರು ಬಿಡ್ತದೆ. ಅದಕ್ಕಾಗಿ ಅದನ್ನು ತೆಗೆದಿದ್ದೇನೆ ನಾನು. ಅದನ್ನು ತೆಗೆದು ಚೆಂದಾಗಿ ಕಟ್ ಮಾಡಬೇಕು. ಆದ ನಂತರ ಇದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಉಂಟಲ್ವ, ಗ್ರೀನ್ ಪೀಸ್, ಅದನ್ನು ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿದ್ದೇನೆ. ಉಪ್ಪು ಹಾಕಲಿಲ್ಲ, ಬೇಯಿಸುವಾಗ ಚೆನ್ನಾಗಿ ಬೇಯಿಸಿ ಎರಡನ್ನೂ ಒಟ್ಟಿಗೆ ಸ್ಮ್ಯಾಶ್ ಮಾಡಿದ್ದೇನೆ. ಸೊ ಇವಾಗ ಅದಕ್ಕೆ ತುಂಬ ಹೆವಿ ಮಸಾಲೆಯನ್ನು ಹಾಕಲ್ಲ ನಾನು. ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಅರ್ಧ ಟೀ ಸ್ಪೂನಷ್ಟು 1 2 3 ಮಸಾಲ, ಸ್ವಲ್ಪ ಮಕ್ಕಳಿಗೆ ಒಂಥರ ಮ್ಯಾಗಿ ಫ್ಲೇವರ್ ಸಿಗಲಿ ಅಂತ ಹೇಳಿ ನಾನು ಹಾಕ್ತಾ ಇರೋದು ಇದನ್ನು. ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ. ಇದಕ್ಕೆ ನಾವು ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ಮಯೋನೀಸ್ ಅದಕ್ಕೆ ಬೇಕಲ್ವ, ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನಂತರ ತಂದೂರಿ ಮಯೋನೀಸ್ ಇತ್ತು, ಅದನ್ನು ಕೂಡ ಇದಕ್ಕೆ ಹಾಕಿ, ಮತ್ತು ನಾನು ಸ್ವಲ್ಪ ಮಯೋನೀಸ್ ತಯಾರು ಮಾಡಿದೆ ಮನೆಯಲ್ಲೇ, ಅದನ್ನು ಕೂಡ ಇದಕ್ಕೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಉಂಟಲ್ವ ಅದನ್ನು ಕೂಡ ಹಾಕೋಣ. ಆದ ನಂತರ ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿ, ಆದ ನಂತರ ಇದನ್ನು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಆವಾಗ ನಮಗೆ ತಂದೂರಿ ಮಯೋನೀಸ್ ಉಂಟಲ್ಲ ಅದೇ ಫ್ಲೇವರಲ್ಲಿ ನಮಗಿದು ಸಿಗ್ತದೆ. ಕೆಚಪ್ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು, ಸ್ಪೈಸ್ ಬೇಕಂತ ಇದ್ದರೆ. ಸೊ ಇವಾಗ ನಮ್ಮದು ಮಾಯೋ ಕೂಡ ರೆಡಿ ಆಯಿತು. ಸೊ ಇವಾಗ ನನಗೆ ಇದಕ್ಕೆ ಬ್ರೆಡ್ ಬೇಕು. ನಿಮಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟನ್ನು ತೆಗೆದು ನೀವು ಮಾಡಿ ಬೇಕಿದ್ರೆ ಇದೇ ಥರ 4 ಸೈಡಲ್ಲಿ ಬ್ರೌನ್ ಇದುಂಟಲ್ವ ಅದನ್ನು ಸೈಡದು ಬ್ರೌನ್ ಅದನ್ನು ಕೂಡ ಕಟ್ ಮಾಡಿ ತೆಗಿಬೋದು. ನಾನು 2 ಆ ಥರ ಕಟ್ ಮಾಡಿ ನಿಮಗೆ ತೋರಿಸಲಿಕ್ಕೆ ಅಂತ ಕಟ್ ಮಾಡಿದೆ. ಬಾಕಿ ಅದು ನಾರ್ಮಲ್ ಥರನೇ ಮಾಡ್ತಾಯಿದ್ದೇನೆ. ಸೊ ಇವಾಗ ಬ್ರೆಡ್ಡಿಗೆ ನಾನು ಮಾಯೋ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆದ ನಂತರ ನಾವು ಫಿಲ್ಲಿಂಗ್ ಏನು ತಯಾರು ಮಾಡಿದ್ದೀವಿ ಅದನ್ನು ಕೂಡ ಹಾಕಿ ನಾವು ಸ್ಪ್ರೆಡ್ ಮಾಡಿದರೆ ಆಯಿತು. ನೋಡಿ, ಇದೇ ಥರ ನೀವು ಹಾಕಿದರೆ ಫಿಲ್ಲಿಂಗ್ ತುಂಬಾ ಕೊಡ್ಬೋದು, ಜಾಸ್ತಿನೇ. ಒಂದು ತಿಂದ್ರೇ ಹೊಟ್ಟೆ ಫುಲ್ ಆಗ್ತದೆ. ಆದ ನಂತರ ನಾನು ಇದಕ್ಕೆ ಸ್ಲೈಸ್ ಚೀಸ್ ಉಂಟಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅದು ಇಲ್ಲಾಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಮೊಸರೆಲ್ಲಾ ಚೀಸ್ ಕೂಡ ಇತ್ತು, ಅದನ್ನು ಕೂಡ ಹಾಕ್ತಾ ಇದ್ದೇನೆ ನಾನು. ನಿಮಗೆ ಚೀಸ್ ಮನೇಲಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬೇಕಿದ್ದರೆ ಫೈನಲ್ಗೆ ಇದು ಆಪ್ಷನಲ್ಲು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು. ಹಾಕಿ ಇದನ್ನು ಇನ್ನೊಂದು ಬ್ರೆಡ್ಡಲ್ಲಿ ಕವರ್ ಮಾಡಿದರೆ ಆಯಿತು. ಸೊ ಇವಾಗ ಏನಂದರೆ ಒಂದು ಪ್ಯಾನ್ಗೆ ನಾವು ಗೀ ಸ್ವಲ್ಪ ಅಪ್ಲೈ ಮಾಡಿ ಅದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಮ್ಮದು ಸ್ಯಾಂಡ್ವಿಚ್ ಏನುಂಟು ಅದನ್ನು ಕುಕ್ ಮಾಡಬೇಕು. ಕ್ರಿಸ್ಪಿಯಾಗಿ ಸಿಗ್ತದೆ ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಟೈಮ್ ತೆಗೆದು ಮಾಡಬೇಕು. ಮತ್ತು ಮೇಲ್ಗಡೆ ಸ್ವಲ್ಪ ಬ್ರೆಡ್ಡಿನ ಮೇಲ್ಗಡೆ ಉಂಟಲ್ವ ಅದಕ್ಕೆ ಸ್ವಲ್ಪ ಕೂಡ ನಾವು ತುಪ್ಪವನ್ನು ಹಾಕೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಥರ ಮಾಡಿ ನೋಡಿ ನೀವು. ತುಂಬ ಈಸಿ ಕೂಡ ಇದೆ, ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ. ಸಂಡೇ ಈ ಥರ ಸಂಡೇ ರಜೆ ಇದ್ದಾಗ ನಮಗೆ ಏನು ಮಾಡಬೇಕು ಬ್ರೇಕ್ಫಾಸ್ಟ್ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವ, ಆವಾಗ ಈ ಥರದೊಂದು ಸಿಂಪಲ್ ಆಗಿರುವ ಬ್ರೆಡ್ ಸ್ಯಾಂಡ್ವಿಚ್ ನಿಮಗೆ ಮಾಡ್ಬೋದು. ಸೊ ಇವಾಗ ನಂದು ಇಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ನೋಡಿದ್ರಲ್ವ, ಇದು ಕ್ರಿಸ್ಪಿ ಕೂಡ ಇದೆ ಚೆಂದ. ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಸ್ಲೈಸ್ ಚೀಸ್ ಹಾಕಿದ್ದಲ್ಲ, ಅದು ಈ ಥರ ಎರಿಯುವಾಗ ಬರಲ್ಲ. ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೀಸಿಯಾಗಿದೆ ಅಂತ ನೀವು ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಸೊ ಇವಾಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೀಸಿಯಾಗಿದೆ ಅಂತ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇಷ್ಟಪಟ್ಟು ಇದನ್ನು ತಿಂದರು ನನ್ನ ಮಕ್ಕಳು. ನೋಡಿದ್ರಲ್ಲ ಗೈಸ್. ಓಕೆ, ಹಾಗೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಮನೆಯಲ್ಲಿ, ಮಕ್ಕಳಿಗೂ ಕೂಡ ಕೊಡಿ. ಓಕೆ, ನಾನಿವಾಗ ವೈಂಡ್ ಅಪ್ ಮಾಡ್ತೀನಿ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.